ಇದು ಯು ಕ್ಯಾನ್. ನೋ ಥ್ಯಾಂಕ್ ಯು. ನಾನು ಅದೇ ಅನ್ಕೊಂಡು ಇವ್ರ ಮಾತು ಯಾವಾಗ ಮುಗಿಯುತ್ತೆ, ನಾನು ಹೇಳೋ ಮಾತೆಲ್ಲ ಏನೇನು ಯೋಚನೆ ಮಾಡ್ಕೊಂಡು ಬಂದೀನಿ ಅದು ಮರ್ತು ಹೋಗುತ್ತೆ ಅಂತ. ಫಸ್ಟ್ ಆಫ್ ಆಲ್ ಶಿವಣ್ಣ ನಮಸ್ತೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಹಿಯರ್. ವಿಜಿ ಸರ್ ಮೈ ಹೀರೋ, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್. ಧನು ಥ್ಯಾಂಕ್ ಯು. ಉಪಿ ಸರ್ ಏನ್ ಹೇಳಿ, ಇಷ್ಟೊಂದು ಪ್ರೆಸ್ ಮೀಟ್ಸ್ ಅಲ್ಲಿ ಮಾತಾಡ್ಕೊಂಡು ಬಂದಿದ್ದೇನೆ, ಮತ್ತೆ ರಿಪೀಟ್ ಮಾಡ್ತೀನಿ. ಐ ಆಮ್ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ಉಪಿ ಸರ್ಸ್ ಇಮ್ಯಾಜಿನೇಷನ್, ಮೈಂಡ್ ಅಂಡ್ ಇಂಟೆಲೆಕ್ಟ್. Even I'm a very big fan. The movies in ನೋಡ್ಕೊಂಡು ಬೆಳೆದಿರೋದು. Shish is one of my favorite movies. ಇವಾಗ ನನಗೆ ಅವ್ರು ನರೇಶನ್ ಕೊಡ್ತಾ ಇರುವಾಗ ನನಗೆ ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್ ಆಯ್ತು. ವಾವ್, ಉಪ್ಪಿ ಸರ್ ನನಗೆ ಕಥೆ ಹೇಳ್ತಾ ಇದ್ದಾರೆ ಅಂತ. ಸೊ ಐ ಫೀಲ್ ವೆರಿ ವೆರಿ ಲಕ್ಕಿ ಟು ಬಿ ಪಾರ್ಟ್ ಆಫ್ ದಿಸ್ ಮೂವಿ. ಥ್ಯಾಂಕ್ ಯು ಫಾರ್ ಕಾಸ್ಟಿಂಗ್ ಮೀ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು ನಿಧಿ. ಇದು ಎಲ್ಲ ಕನ್ನಡ ಚಿತ್ರರಂಗದ ದಿಗ್ಗಜರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಎಲ್ಲ ಬಂದಿದ್ದೀರಾ ಸಪೋರ್ಟ್ ಮಾಡೋಕ್ಕೆ, ತುಂಬಾ ಧನ್ಯವಾದಗಳು. ಸರ್ ನನಗೆ ಅವಕಾಶ ಕೊಟ್ಟಿದ್ದಾರೆ, ಅದು ಒಂದು ಪ್ರೌಡ್ ಮೂಮೆಂಟ್ ಅಂತಾನೆ ಹೇಳ್ಬೋದು. ಲೈಕ್ ಎಷ್ಟೊಂದು ಜನರ ಕನಸಾಗಿರುತ್ತೆ ಅವರ ಡೈರೆಕ್ಷನ್ ಅಲ್ಲಿ ಆಕ್ಟ್ ಮಾಡ್ಬೇಕು ಅನ್ನೋದು. ಅದು ನನಗೆ ಸಿಕ್ಕಿದೆ ಅಂದ್ರೆ ಅದೊಂದು ಭಾಗ್ಯ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸೊ ನಿಮ್ಮ ಪಾತ್ರದ ಪರಿಚಯ ಮಾಡ್ಕೊಡಿ. ಪಾತ್ರ 20 ತಾರೀಕು ರಿಲೀಸ್ ಆಗುತ್ತೆ ಸರ್. ಈ ಸಿನಿಮಾ ಆಕ್ಟಿಂಗ್ ಜೊತೆ ನೀವು ಟ್ರೈನಿಂಗು ಮಾಡ್ಬಿಟ್ಟಿರ್ತೀರ ಸರ್. ಯಾವುದೇ ಕಾರಣಕ್ಕೂ ಬಾಯ್ ಒಳಗಿಲ್ಲ. ಯಾರಾದ್ರೂ ಆಂಕರ್, ಅನುಶ್ರೀ ಆಂಕರ್ ಬಂದು ಕೇಳ್ತಾರೆ ನಿಮ್ನ ಸಂಕಷ್ಟದಲ್ಲಿ ಸಿಗಾಕ್ಸ್ತಾರೆ. ಅವಾಗ ಹೆಂಗೆ ಆನ್ಸರ್ ಮಾಡೋದು, ಎಲ್ಲ ನಿಮ್ ತರನೇ ಆನ್ಸರ್ ಮಾಡ್ತಾ ಇದ್ದಾರಲ್ಲ ಸರ್. ಇದು ನೀವುನಾ? ಓಕೆ ಓಕೆ ಸರ್ ಜೊತೆಗಿದ್ಮೇಲೆ ಅಷ್ಟು ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಥ್ಯಾಂಕ್ ಯು ಅಲ್ಲಿ. ಇವ್ರು ಹೇಳೇ ಹೇಳ್ತಾರೆ, ಪಕ್ಕ ಹೇಳ್ತಾರೆ. ಹೇಳಿ ಮೇಡಮ್. ಇಂಟರ್ವಲ್ಗಿಂತ ಮುಂಚೆನೇ ನಿಮ್ದು ಇಂಟರ್ವಲ್ ಆದ್ಮೇಲೆ ಅದು ಹಿಂಗೆ ಮೇಡಮ್ ಅದು ಹೇಳಂಗೆ ಇಲ್ಲ. ವೇದಿಕಾ ಮೆಸೇಜ್ ಕಳಿಸ್ತಾನೆ ಇರ್ತಾರೆ, ಹೇಳ್ಬೇಡಿ ಅಂತ. ಸೊ ಜೈಲ್ಗೆ ಹಾಕ್ಬಿಡ್ತಾರೆ. ನೆಕ್ಸ್ಟ್ ಅಲ್ಲಿ ಸಾಧು ಹಾಕ್ಬಿಡ್ತಾರೆ. ಬೇಡ 20th ಥಿಯೇಟರ್ ನೋಡೋಣ ಹಾಕಿದ್ರೆ ಅಲ್ವಾ. ಸೊ ಪ್ಲೀಸ್ ಹೇಳಿ ಮೇಡಮ್. ಮತ್ತೆ ಇನ್ನೊಂದು ಎಷ್ಟೊಂದು ಜನ ಇವಾಗ ಮೂವಿ ನೋಡ್ತಾ ರೆಕಾರ್ಡ್ ಮಾಡ್ತಾರೆ, ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾಗೆ ಹಾಕ್ಬಿಡ್ತಾರೆ. ಸ್ಪಾಯ್ಲರ್ ಆಗತ್ತೆ, ಅದು ಮಾಡಬೇಡಿ ಅಂತ ದಯವಿಟ್ಟು ಎಲ್ಲರಲ್ಲಿ ಕಿಡ್ಸ್ಗೆ ನಾನು ಆಕ್ಚುಲಿ ತುಂಬಾ ನರ್ವಸ್ ಆಗಿದ್ದೀನಿ ಆದ್ರೂ ಮಾತಾಡಕ್ಕೆ. ಯಾಕಂದ್ರೆ ಶಿವಣ್ಣ ಅವರೆಲ್ಲರೂ ನಾನು ಚಿಕ್ಕೋಡಿಂದ ನೋಡಿದ್ದು, ಈ ತರ ಯಾವತ್ತೂ ಮಾತಾಡಿಲ್ಲ. ಬಂದಿದ್ದಕ್ಕೆ ಥ್ಯಾಂಕ್ಸ್. ನಾನು ಯಾರನ್ನ ಥ್ಯಾಂಕ್ಸ್ ಹೇಳಿದ್ದು. ಉಪ್ಪಿ ಸರ್ದು ನಾನು ತುಂಬಾ ಚಿಕ್ಕೋಡಿಂದ ಫ್ಯಾನ್. ಅವರು ಅಂದ್ರೆ ಹಂಗೆಲ್ಲೋ ನೋಡ್ಕೊಂಡು ಬೆಳೆದಿರೋದು. ಅವ್ರ ಜೊತೆ ಆಕ್ಟ್ ಮಾಡಿರೋದಕ್ಕೆ, ಸ್ಕ್ರೀನ್ ಅವ್ರ ಪಕ್ಕದಲ್ಲಿರೋದಕ್ಕೆ ನಾನು ತುಂಬಾ ಅಂದ್ರೆ ಓವರ್ ವೆಲ್ಮಿಂಗ್ ಫೀಲ್. ನನಗೆ ಇನ್ನೂ ಅದು ಹೋಗ್ತಾ ಇಲ್ಲ. ಈಗ 2.5 ವರ್ಷದಿಂದ ಇದಾಗ್ತಾ ಇದೆ. ಸೊ ಅದಿನ್ನೂ ಹೋಗ್ತಾ ಇಲ್ಲ. ಸೊ ಎಮೋಷನಲಿ ವೇಟಿಂಗ್ ಫಾರ್ ದಿಸ್ ಮೂಮೆಂಟ್ ಅಷ್ಟೇ. ಕೆ ಪಿ ಶ್ರೀಕಾಂತ್ ಸರ್ ಅವ್ರಿಗೆ ಅಂಡ್ ಇವ್ರಿಗೆ ನವೀನ್ ಸರ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಈ ಸಿನಿಮಾ ಮಾಡೋ ಹಂಗಾಗಿದ್ದಕ್ಕೆ. ಅಂಡ್ ತುಂಬಾ ಜನ ಆಕ್ಚುಲಿ ಸೆಟ್ ಅಲ್ಲಿ ಇರೋರು, ವರ್ಷಿಣಿ ಆಗಿರ್ಬೋದು, ವೇದಿಕಾ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಕಿರಣ್, ಅವರೆಲ್ಲರೂ ತುಂಬಾ ಸ್ವೀಟ್ ಆಗಿದ್ರು ಇಡೀ ಹೋಲ್ ಸೆಟ್ ಅಲ್ಲಿ. ನಾನು ಮೋಸ್ಟ್ ಆಫ್ ದ ಡೇ ಹೋಗಿದ್ದೆ ಸೆಟ್ಗೆ ಇದ್ದಿದ್ದಕ್ಕೆ. ಸೊ ತುಂಬಾ ಹೋಮ್ಲಿ ಫೀಲ್ ಬರ್ತಿತ್ತು. ಸೊ ಇದು ಮುಗೀತಿದೆ ಅಂದ್ರೆ, ರಿಲೀಸ್ ಆದ್ಮೇಲೆ ಒಂದೆಲ್ಲ ಮುಗ್ದು ಬಿಡತ್ತಲ್ಲ, ಆ ಎಂಟಿ ಫೀಲ್ ಬಂದ್ಬಿಡತ್ತೆ ಅಂದ್ರೆ ನನಗೆ ತುಂಬಾ ಹೆದರಿಕೆ ಆಗ್ತದೆ ಅವತ್ತಿಂದಾನೆ. ಸೊ ವೇಟಿಂಗ್ ಫಾರ್ ದ ರಿಲೀಸ್. ಎಸ್. ಸೊ ಇದೇ 20th. ಇವರೆಲ್ಲರೂ ಹೇಳಿರುವಂತಹ ಕುತೂಹಲಗಳಿಗೆ ಒಂದೇ ಒಂದು ಉತ್ತರ, UI ಬಿಡುಗಡೆ ಆಗ್ತಾ ಇದೆ, ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಬೆಸ್ಟ್ ವಿಶಸ್ ನಿಮ್ಮೆಲ್ಲರಿಗೂ. ಥ್ಯಾಂಕ್ ಯು.